ನಾನು ಹೇಳೋ ಒಂದು ಕತೆ ಕೋತಿಯ ಕತೆ. ಈ ಕೋತಿ ಕತೆ ತುಂಬ ಜನರಿಗೆ ಗೊತ್ತಿಲ್ಲ. ಹೇಳಬೇಕು ಅಂದರೆ ಇದು 100ಕ್ಕೆ 80 ಜನರಿಗೆ ಗೊತ್ತಿಲ್ಲ ಈ ಕತೆ. ಕೋತಿ ತನ್ನ ಮರಿನ ಒಂದು ದೊಡ್ಡ ಕಡಾಯಿಗೆ ಬಿಡ್ತಾರೆ. ಆ ದೊಡ್ಡ ಕಡಾಯಿಗೆ ಬಿಟ್ಟಾಗ ಆ ಕೋತಿ ಏನು ಮಾಡಬಹುದು ತನ್ನ ಮರಿನ ಅನ್ನೋ ಒಂದು ಅರ್ಥದಲ್ಲಿ ಒಂದು ದೊಡ್ಡ ಕಡಾಯಿಗೆ ಬಿಟ್ಟು ನೀರು ಹಾಕ್ತಾರೆ. ನೀರು ಹಾಕ್ತಾರೆ 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 ಆ ಕೋತಿ ಮರಿಗೆ ಇನ್ನೇನು ನೀರು ಇಲ್ಲಿಗೆ ಬರುತ್ತೆ ಇನ್ನೇನು ಮೂಗತ್ರ ಬರುತ್ತೆ ಅಂದಾಗ ಆ ಕೋತಿ ತನ್ನ ಮರಿನ ತಲೆ ಮೇಲೆ ಇಟ್ಕೊಳ್ಳುತ್ತೆ. ತನ್ನ ತಲೆ ಮೇಲೆ ಇಟ್ಕೊಳ್ಳುತ್ತೆ. ಮತ್ತೆ ಪುನಃ ನೀರು ಹಾಕ್ತಾನೆ ಇರ್ತಾರೆ. ಈ ಕೋತಿ ಏನು ಮಾಡಬಹುದು ಅನ್ನೋ ಲೆಕ್ಕದಲ್ಲಿ ಮತ್ತೆ ಪುನಃ ನೀರು ಹಾಕ್ತಾನೆ ಇರ್ತಾರೆ. ಆಗ್ತಾ 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 ಅದಕ್ಕೂ ನೀರು ಇಲ್ಲಿಗೆ ಬರುತ್ತೆ ಅದಕ್ಕೂ ನೀರು ಇನ್ನೇನು ಬಾಯಿ ಹತ್ರ ಬಂದು ಇನ್ನೇನು ಮೂಗತ್ರ ಬರುತ್ತೆ ಅನ್ನೋದಾಗ ತನ್ನ ಮರಿನ ಕೆಳಗಾಕಿ ಅದ್ಮೇಲೆ ನಿಂತ್ಕೊಳ್ಳು. ಆಗ ತನ್ನ ಮರಿನ ಕೆಳಗಾಕಿ ಕೋತಿ ಮೇಲೆ ನಿಂತ್ಕೊಂಡಾಗ ಆ ಮರಿನ ಹಾಕ್ಬಿಟ್ಟಾಗ ಅರೆ ಏನು ತನ್ನ ಮರಿನೇ ಇದು ಕೆಳಗಡೆ ಹಾಕಿ ಮೇಲೆ ನಿಂತ್ಕೊಂತಲ್ಲ, ಏನಿದ್ರ ಅರ್ಥ ಅಂತೇಳಿ ಆ ಕೋತಿನ ಕೇಳ್ತಾರೆ. ಆ ಕೋತಿ ಹೇಳುತ್ತೆ, ನನಗೆ ಇನ್ನು 4 ಮರಿ ಇದೆ, 1 ಮರಿ ಹೋದ್ರೂ ಪರವಾಗಿಲ್ಲ, ಆ 4 ಮರಿ ಯಾರು ನೋಡ್ಕೊಂತಾರೆ, ಅದಕ್ಕೆ ನಾನು ಈ ಕೆಲಸ ಮಾಡಿದೆ ಅಂತ ಹೇಳುತ್ತೆ. ಎಷ್ಟು ಅದ್ಭುತವಾಗಿದೆಯಲ್ಲ ಈ ಕತೆ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಸ್ನೇಹಿತರುಗಳಿಗೂ ಸಹ ಕಳಿಸಿ. ಹೃದಯಪೂರ್ವಕವಾದ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋರೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು.